ಏನಿಬ್ರು ಹಂಗ್ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ? ಮತ್ತೆ ಇನ್ನೇನ್ ಮಾಡ್ಬೇಕು? ಈ ವರ್ಷ ಅದು ತ್ರಿಶೂಲ ಹಿಡ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗ್ತೀಯಾ? ನಿನ್ಗೆ ಊರು ಪವರ್ ಸಿಗ್ತದೆ ಅಂತ ನಾನು ಕಾಯ್ತಾ ಇದ್ದೀನಿ. ಏನಣ್ಣ ಇದು? ಕೈ ಕೊಟ್ಕೊಂಡು ಅವ್ರ ಮುಂದೆ ಬಾಲ್ ಅಲ್ಲಾಡ್ಸ್ಕೊಂಡಿರ್ಬೇಕಾ? ವೀರು, ನಿಮ್ಮ ಅಣ್ಣಂಗ್ ಬಕೆಟ್ ಹಿಡಿಯೋದ್ ಬಿಟ್ಟು ಬಕೆಟ್ ಹಿಡಿಯೋ 4 ಜನನ್ನ ಜೊತೆಗಿಟ್ಕೊಳ್ಳೋ ಬುದ್ಧಿ ಅದ್ ಯಾವಾಗ ಬರುತ್ತೋ ಏನೋ. ಛೇ, ಬರೀ ಅವ್ರು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡ್ಸೋದ್ ಬಿಟ್ರೆ ಬೇರೇನೂ ಗೊತ್ತಿಲ್ಲ. ಈಶ್ವರಿ ನಾನೇನ್ ಮಾಡ್ಬೇಕು ಅಂತಿದ್ಯಾ? ಮರ್ಯಾದಿನ ಕೊಡಿ ಕೊಡಿ ಅಂತ ಕೇಳಕ್ಕಾಗತ್ತಾ? ಇಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗತ್ತಾ ಈಶ್ವರಿ? ಈ ಊರ್ ಮರ್ಯಾದೆ ನಮ್ ಕುಟುಂಬಕ್ಕೆ ಸೇರ್ಬೇಕು ಅನ್ನೋದು ನನ್ನ ಆಸೆ. ಅದನ್ನ ನೀವ್ ಯಾವಾಗ ಈಡೇರಿಸ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ. ಅಕ್ಕೆ, ಅದೆಲ್ಲ ಅಣ್ಣನ ಕೈಲಿ ಆಗಲ್ಲ. ಅದನ್ನೆಲ್ಲ ಅವನಿಂದ ಅಪೇಕ್ಷೆನೂ ಮಾಡ್ಬೇಡಿ. ಹೇ ವೀರು, ನಾನು ಹುಟ್ಟಿದ ಮೇಲೆ ಕಣೋ ನೀನು ಹುಟ್ಟಿದ್ದು. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ಏನು ಅಂತ ಹೇಳಿದ್ರೆ ತಾನೇ ಅರ್ಥ ಆಗೋದು. ವೀರು, ಮರ್ಯಾದಿನ ಕೊಡಿ ಕೊಡಿ ಅಂತ ಭಿಕ್ಷೆ ಬೇಡಿ ಕಾಲಿಗೆ ಬಿದ್ದು ಕೇಳೋ ಗತಿ ಇನ್ನು ನನಗೆ ಬಂದಿಲ್ಲ. ಮರ್ಯಾದೆ ತಾನಾಗೆ ನನ್ನ ಹತ್ರ ಬರಬೇಕು. ಅವ್ರನ್ನ ಊರಿಗೆ ಬನ್ನಿ ಬನ್ನಿ ಅಂತ ಪ್ರೀತಿಯಿಂದ ಕರೆಯೋದ್ರ ಹಿಂದೆ ಅವರು ಬರಬಾರ್ದು ಅನ್ನೋ ವಿವೇಕ ಕೂಡ ಇದೆ. ನೀನು ಚಿಕ್ಕ ಹುಡುಗ, ಅರ್ಥ ಆಗಲ್ಲ. ಏನ್ ನಿನ್ ಮಾತಿನ ಅರ್ಥ? ಈಶ್ವರಿ ನನ್ನ ಮುದ್ದಿನ ಈಶ್ವರಿ. ಇಷ್ಟು ವರ್ಷ ಅವ್ರ ಮಾತು ಕೇಳ್ಕೊಂಡು ಅವ್ರ ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ಓಡಾಡ್ತಾ ಇದ್ದೆ. ಬಕೆಟ್ ಹಿಡಿದು ತುಂಬಿಸಿ ಸಾಕಾಗಿದೆ. ಇನ್ಮೇಲಾದ್ರೂ ಈ ಊರಿನ ಪವರ್ ನನಗ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಪವರ್ ಯಾರ ಹತ್ರ ಇದೆಯೋ ಅವ್ರ ಹತ್ರ ಕಿತ್ಕೋಬೇಕು. ಇಲ್ಲ ಅಂದ್ರೆ ಅವ್ರನ್ನೇ ನಾಶ ಮಾಡಬೇಕು. ಅಂದ್ರೆ ಅವ್ರನ್ನ ಮುಗಿಸ್ಬಿಡ್ತೀನಿ ಅಂತ ಜಂಬ ಕೊಚ್ಕೋತಾ ಇದೀಯಾ? ಜಂಬ ಕೊಚ್ಕೋತಾ ಇಲ್ಲ ಈಶ್ವರಿ, ಸೀರಿಯಸ್ ಆಗಿ ಪ್ಲಾನ್ ಮಾಡಿದ್ದೀನಿ. ಅವರು ಬ್ಯಾಂಗ್ಳೂರಿಂದ ಹೊರಡ್ತಾರಷ್ಟೇ, ಇಲ್ಲಿ ಯಾರು ಬಂದು ಸೇರೋದೇ ಇಲ್ಲ. ಆಮೇಲೆ ಈ ಊರಿನ ಜನ ನನ್ಗೆ ಹಾರ ಹಾಕಿ ನನ್ನ ಕಾಲಿಗೆ ಬಿದ್ದು ನೀವೇ ಈ ಊರಿನ ಜವಾಬ್ದಾರಿ ನೋಡ್ಕೋಬೇಕು ಅಂತ ಕೇಳ್ಕೋತಾರೆ. ಆವಾಗ ಗೊತ್ತಾಗುತ್ತೆ ಈ ಈಶ್ವರಿ ಗಂಡ ಇಂದ್ರ ಯಾರು ಅಂತ. ನೀನ್ ಹೇಳ್ದಂಗೆ ಆದ್ರೆ ಹಬ್ಬಕ್ ನೀನ್ ತಂದಿರೋ ಸೀರೆನ ನಾನ್ ಹುಟ್ಕೋತೀನಿ. ಇಲ್ಲ ಅಂದ್ರೆ ನೀನ್ ಹುಟ್ಕೋ.